BA ಫೋರ್ತ್ ಸೆಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು BA ಫೋರ್ತ್ ಸೆಮ್ನ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಿಸಿದಂತಹ ಅಧ್ಯಾಯದಲ್ಲಿ ಬರುವಂತಹ ಮೊದಲನೇ ಯೂನಿಟ್ ಯಾವುದು ಅಂದರೆ ಎನಿಮಲ್ ಫಾರ್ಮ್, ಪ್ರಾಣಿಗಳ ತೋಟ ಎನ್ನುವಂತಹ ಅಧ್ಯಾಯದಲ್ಲಿ ಈಗಾಗಲೇ ನಾವು ಆ ಅಧ್ಯಾಯಕ್ಕೆ ಸಂಬಂಧಿಸಿದಂಥ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಡಿಸ್ಕಷನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಇದು ಕಂಟಿನ್ಯೂ ಪಾರ್ಟ್ ಆಗಿ ಇವತ್ತಿನ ಕ್ಲಾಸ್ನಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು 2 ಮಾರ್ಕ್ಸ್ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಈ ಎನಿಮಲ್ ಫಾರ್ಮ್ ಅನ್ನುವಂಥ ಅಧ್ಯಾಯವನ್ನು ಜಾರ್ಜ್ ಆರ್ವೆಲ್ ಅವರು ಬರೆದಿದ್ದು ಒಂದು ಸ್ವವಿವರವಾದಂತಹ ಅಧ್ಯಾಯದ ಒಂದು ನಾವೆಲ್ ಆಗಿದ್ದು. ನಾವೆಲ್ ಅಂದರೆ ನಾಟಕ ರೂಪದ ಒಂದು ಕಥೆಯಾಗಿರೋದ್ರಿಂದ ಈ ಒಂದು ಅಧ್ಯಾಯವನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾದಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಅದಕ್ಕೆ BA ಫೋರ್ತ್ ಸೆಮ್ ಎಲ್ಲ ವಿಷಯಗಳ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರ ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಕ್ವಶನ್ ನಂಬರ್ 7 ಮತ್ತು 7 ಸ್ಟಾರ್ಟ್ ಮಾಡೋಣ. ಕ್ವಶನ್ ನಂಬರ್ 7 ಏನು ಅಂದರೆ, ವಾಟ್ ಈಸ್ ಸ್ನೋಬಾಲ್ಸ್ ರೋಲ್ ಆಟ್ ದ ಬ್ಯಾಟಲ್ ಆಫ್ ದ ಕೌ ಶೆಡ್? ಅಂದರೆ ಈ ಕೌ ಶೆಡ್ ಅಂದರೆ ಗೋಶಾಲೆ ಕದನದಲ್ಲಿ, ಬ್ಯಾಟಲ್ ಅಂದರೆ ಕದನ, ಗೋಶಾಲೆ ಕದನದಲ್ಲಿ ಸ್ನೋಬಾಲ್ನ ಪಾತ್ರವೇನು? ರೋಲ್ ಅಂದರೆ ಪಾತ್ರ. ವಾಟ್ ಈಸ್ ಸ್ನೋಬಾಲ್ಸ್ ರೋಲ್ ಆಟ್ ದ ಬ್ಯಾಟಲ್ ಆಫ್ ದ ಕೌ ಶೆಡ್ ಅಂದರೆ ಕೌ ಶೆಡ್ ಕದನದಲ್ಲಿ ಅಂದರೆ ಗೋಶಾಲೆ ಕದನದಲ್ಲಿ ಸ್ನೋಬಾಲ್ನ ಪಾತ್ರ ಯಾವ ರೀತಿ ಇತ್ತು? ಆ ಒಂದು ಕೌ ಶೆಡ್ನ ಒಂದು ಕದನದಲ್ಲಿ ಅವನು ಯಾವ ರೀತಿ ಹೋರಾಟವನ್ನು ಮಾಡಿದ ಅಂತ ಪ್ರಶ್ನೆ ಇದೆ. ಹಾಗಾದರೆ ಇದರ ಆನ್ಸರ್ನ ನೋಡೋದಾದರೆ, ಸ್ನೋಬಾಲ್ ಈಸ್ ಎ ಹೀರೋ ಆಟ್ ದ ಬ್ಯಾಟಲ್ ಆಫ್ ದ ಕೌ ಶೆಡ್ ಅಂದರೆ ಈ ಒಂದು ಗೋಶಾಲೆಯ ಕದನದಲ್ಲಿ ಸ್ನೋಬಾಲ್ ಒಬ್ಬ ಹೀರೋ ರೀತಿಯಾಗಿದ್ದ, ಒಬ್ಬ ನಾಯಕನ ರೀತಿ ಆ ಒಂದು ಕೌ ಶೆಡ್ನಲ್ಲಿ ಅವನ ಪಾತ್ರ ಇತ್ತು. ಬ್ರೇವ್ಲಿ ಲೀಡಿಂಗ್ ದ ಅನಿಮಲ್ಸ್ ಡಿಫೆನ್ಸಿವ್ ಆಪರೇಷನ್ಸ್ ಡಿಸಿಸಿವ್ ವಿಕ್ಟರಿ ಓವರ್ ಮಿಸ್ಟರ್ ಜಾನ್ಸ್. ಮಿಸ್ಟರ್ ಜಾನ್ಸ್ ಏನು ಮಾಡಿದ? ಮಿಸ್ಟರ್ ಜಾನ್ಸ್ ಏನು ಅಂದರೆ ಈ ಎನಿಮಲ್ ಫಾರ್ಮ್ನ ಮೊದಲ ನಾಯಕ. ಈ ಎನಿಮಲ್ ಫಾರ್ಮ್ನ ಮೊದಲ ನಾಯಕನಾದಂಥ ಮಿಸ್ಟರ್ ಜಾನ್ಸ್ ಆ ಒಂದು ಎನಿಮಲ್ ಫಾರ್ಮನ್ನು ರಿಟರ್ನ್ ಪಡೆಯಲು ಯತ್ನಿಸುತ್ತಿದ್ದ. ಆದ್ದರಿಂದ ಆಗ ಸ್ನೋಬಾಲ್ ಏನು ಮಾಡ್ತಾನೆ, ಅವನ ವಿರುದ್ಧ ನಿರ್ಣಾಯಕ ವಿಜಯಕ್ಕಾಗಿ ಪ್ರಾಣಿಗಳ ರಕ್ಷಣಾತ್ಮಕ ಕಾರ್ಯಾಚರಣೆಯನ್ನು ಧೈರ್ಯದಿಂದ ಮುನ್ನಡೆಸುತ್ತಾನೆ ಅಂತ ಹೇಳ್ಬೋದು. ಹೂ ಟ್ರೈಸ್ ಟು ರೀಟೇಕ್ ದ ಫಾರ್ಮ್ ಅಂದರೆ ಜಾನ್ಸ್ ಏನು ಮಾಡ್ತಾನೆ, ಆ ಒಂದು ಫಾರ್ಮನ್ನು ಮರಳಿ ಪಡೆಯಲು ಪ್ರಯತ್ನಿಸ್ತಾನೆ. ಎಂಪ್ಲಾಯಿಂಗ್ ವಾಟ್ ಈಸ್ ಲರ್ನ್ಡ್ ಫ್ರಮ್ ಎ ಬುಕ್ ಆನ್ ವಾರ್ ಕಾಂಪಿಗನ್ಸ್. ಅದು ಒಂದು ಬುಕ್ಕ ಇರುತ್ತೆ. ಆ ಬುಕ್ಕದ ಹೆಸರು ಏನು ಅಂದರೆ ಬುಕ್ ಆನ್ ಫಾರ್ಮ್ ಅಂದರೆ ಯುದ್ಧದ ಪ್ರಚಾರಗಳು ಎಂಬ ಪುಸ್ತಕದಿಂದ ತಾನು ಕಲಿತಂಥ ಯುದ್ಧ ತಂತ್ರಗಳನ್ನು ಆ ಒಂದು ಕೌ ಶೆಡ್ ಬ್ಯಾಟಲ್ನಲ್ಲಿ ಅಂದರೆ ಕೌ ಶೆಡ್ ಕದನದಲ್ಲಿ ಬಳಸ್ತಾನೆ ಸ್ನೋಬಾಲ್ ಅಂತ ಹೇಳ್ಬೋದು. ಸ್ನೋಬಾಲ್ ಲಾಂಚಸ್ ಎ ಸಿರೀಸ್ ಆಫ್ ಶಾಮ್ ಅಟ್ಯಾಕ್ಸ್ ಡಿಸೈಗ್ಡ್ ಟು ಫುಲ್ ದ ಫಾರ್ಮರ್ಸ್ ಇಂಟು ಥಿಂಕಿಂಗ್ ದೇವ್ ಓ. ಆ ಪುಸ್ತಕದಲ್ಲಿ ಯುದ್ಧಗಳ ವಾರ ಬುಕ್ ಅಲ್ಲಿದ್ದಂತಹ ಸ್ನೋಬಾಲ್ ಅಂದರೆ ಶ್ಯಾಮ್ ಅವರ ಒಂದು ರೈತರ ಮೇಲೆ ಕೈಗೊಂಡಿರ್ತಕ್ಕಂತಹ ಸರಣಿ ದಾಳಿಗಳ ಆ ಒಂದು ಪುಸ್ತಕದಲ್ಲಿ ವರ್ಣನೆ ಮಾಡಿರ್ತಾರೆ. ಆ ಒಂದು ತಂತ್ರಗಳನ್ನ ಈ ಸ್ನೋಬಾಲ್ ಬಳಸ್ತಾನೆ ಅಂತ ಹೇಳ್ಬೋದು. ವಿಚ್ ಎಂಡ್ ವಿತ್ ದ ಫಾರ್ಮರ್ಸ್ ರನ್ನಿಂಗ್ ಆಫ್ ದೇರ್ ಲಿವ್ಸ್ ಅಂದರೆ ಆ ಒಂದು ಯುದ್ಧದಲ್ಲಿ ಯಾವ ರೀತಿ ರೈತರು ಆ ಫಾರ್ಮ್ನಿಂದ ಓಡಿ ಹೋದ್ರಂದರೆ ಅವರು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ಆ ಫಾರ್ಮನ್ನು ತೊರೆದರು. ಆ ರೀತಿಯಾಗಿ ಆ ಯುದ್ಧ ಕೊನೆಗೊಂಡಿತ್ತು ಅಂತ ಆ ಪುಸ್ತಕದಲ್ಲಿ ಮೆನ್ಷನ್ ಮಾಡಿದ್ರು. ಆ ರೀತಿಯಾದಂಥ ಸರಣಿಗಳನ್ನು ಏನು ಮಾಡ್ತಾನೆ, ಶಾಮ್ಸ್ ಅವರ ಸರಣಿಗಳನ್ನು ಸ್ನೋಬಾಲ್ ಬಳಸ್ತಾನೆ. ಆಫ್ಟರ್ ಸ್ನೋಬಾಲ್ ಪ್ಲೇಸ್ ದ ಫಾರ್ಮ್ ಅಂದರೆ ಆ ಒಂದು ಕೌ ಶೆಡ್ನ ಬ್ಯಾಟಲ್ನ ನಂತರ ಸ್ನೋಬಾಲ್ ಏನು ಮಾಡ್ತಾನೆ, ಆ ಫಾರ್ಮನ್ನು ತೊರೆಯುತ್ತಾನೆ. ಆಫ್ಟರ್ ದ ಫ್ರೀಸ್ ಆಫ್ ದ ಫಾರ್ಮ್ ಅಂದರೆ ಆ ಒಂದು ಎನಿಮಲ್ ಫಾರ್ಮನ್ನು ಸ್ನೋಬಾಲ್ ತೊರೆದ ನಂತರ, ಹೌಎವರ್ ಆದಾಗ್ಯೂ, ನೆಪೋಲಿಯನ್ ಆ್ಯಂಡ್ ಸ್ಕ್ವೆಲ್ಲರ್ ಸ್ಲೋಲಿ
ಡಿಸ್ಟೋರ್ಟ್ ದ ಹಿಸ್ಟರಿ. ನಿಧಾನವಾಗಿ ಏನು ಮಾಡ್ತಾರೆ, ನೆಪೋಲಿಯನ್ ಆ್ಯಂಡ್ ಸ್ಕ್ವೆಲ್ಲರ್ ಎನ್ನುವಂಥವ್ರು ನಿಧಾನವಾಗಿ ಸ್ಲೋಲಿ ಡಿಸ್ಟ್ರಾಯ್ಡ್ ದ ಹಿಸ್ಟರಿ, ಆ ಒಂದು ಕೌಶಡ್ ಬ್ಯಾಟಲ್ ಹಿಸ್ಟರಿಯನ್ನು ಅವರು ಏನು ಬೇರೆ ರೀತಿಯಾಗಿ ಹೇಳಲು ಪ್ರಯತ್ನಿಸುತ್ತಾರೆ. ಅಂದರೆ ಸ್ನೋಬಾಲ್ ಈ ಒಂದು ಫಾರ್ಮ್ಗೆ ದೇಶದ್ರೋಹ ಕಾರ್ಯವನ್ನು ಮಾಡಿದ್ದಾನೆ ಅಂತ ನೆಪೋಲಿಯನ್ ಮತ್ತು ಸ್ಕ್ವೆಲ್ಲರ್ ಈ ರೀತಿಯಾಗಿ ಆ ಸ್ನೋಬಾಲ್ನ ಮೇಲೆ ಅಪವಾದವನ್ನು ಹೊರಿಸಲು ಎಲ್ಲ ಪ್ರಾಣಿಗಳಿಗೆ ಅದರ ಹಿಸ್ಟ್ರಿಯನ್ನು ಬೇರೆ ರೀತಿಯಾಗಿ ಹೇಳಲು ರೂಪಗೊಳಿಸುತ್ತಾರೆ ಅಂತ ಹೇಳ್ಬೋದು. ಸ್ಕ್ವೆಲ್ಲರ್ ಕ್ವೆಶನ್ಸ್ ಸ್ನೋಬಾಲ್ಸ್ ರೋಲ್ ಆ್ಯಂಡ್ ಮೋಟಿವ್ಸ್. ಸ್ಕ್ವೆಲ್ಲರ್ ಏನು ಮಾಡ್ತಾನೆ ಅಂದರೆ ಸ್ನೋಬಾಲ್ನ ಪಾತ್ರವನ್ನು ಮತ್ತು ಅವನ ಉದ್ದೇಶಗಳನ್ನ ಪ್ರಶ್ನೆ ಮಾಡ್ತಾನೆ. ಯಾರು? ಸ್ಕ್ವೆಲ್ಲರ್ ಕ್ವೆಶನ್ಸ್ ಸ್ನೋಬಾಲ್ಸ್ ರೋಲ್ ಆ್ಯಂಡ್ ಮೋಟಿವ್ಸ್. ಅವನ ಒಂದು ಪಾತ್ರವನ್ನು ಮತ್ತು ಅವನ ಒಂದು ತತ್ವವನ್ನು ಸ್ಕ್ವೆಲ್ಲರ್ ಪ್ರಶ್ನಿಸ್ತಾನೆ. ಸಜೆಸ್ಟ್ ದ ಸ್ನೋಬಾಲ್ ವಾಸ್ ಎ ಟ್ರೈಟರ್. ಸ್ಕ್ವೆಲ್ಲರ್ ಏನು ಹೇಳ್ತಾನೆ ಅಂದರೆ ಕೊನೆಗೆ ಆ ಸ್ನೋಬಾಲ್ ಒಬ್ಬ ದೇಶದ್ರೋಹಿ, ಹಿ ವಾಸ್ ಅ ಟ್ರೈಟರ್ ಅಂತ ಹೇಳ್ತಾನೆ. ಸ್ನೋಬಾಲ್ ವಾಸ್ ಅ ಟ್ರೈಟರ್. ಟ್ರೈಟರ್ ಅಂದರೆ ದೇಶದ್ರೋಹಿ. ಸ್ನೋಬಾಲ್ ಒಬ್ಬ ದೇಶದ್ರೋಹಿ, ಯಾಕಂದರೆ ಅವನು ಫಾರ್ಮಲ್ಲಿ, ಆ ಎನಿಮಲ್ ಫಾರ್ಮಲ್ಲಿ ಒಂದು ದೇಶದ್ರೋಹದ ಕೆಲಸವನ್ನು ಮಾಡಿದನಂತೆ ಸ್ಕ್ವೆಲ್ಲರ್ ಹೇಳ್ತಾನೆ. ಆ್ಯಂಡ್ ಇವೆಂಚುವಲಿ ಸ್ಟೇಟಸ್ ದ್ಯಾಟ್ ಸ್ನೋಬಾಲ್ಸ್ ಹ್ಯಾಡ್ ಬೀನ್ ಓಪನ್ಲಿ ಲೈಟಿಂಗ್ ಆನ್ ಜಾನ್ಸ್ ಸೈಡ್. ಅಂದರೆ ಇಲ್ಲಿ ಮತ್ತೆ ಸ್ಕ್ವೆಲ್ಲರ್ ಏನು ಹೇಳ್ತಾನೆ, ಆ ಸ್ನೋಬಾಲ್ ಏನು ಮಾಡಿದ, ಆ ಒಂದು ಹ್ಯಾಡ್ ಬಿನ್ ಓಪನ್ಲಿ ಅಂದರೆ ಬಹಿರಂಗವಾಗಿ ಆ ಜೋನ್ಸನ್ಗೆ ಸಹಾಯ ಮಾಡಿದ. ಜೋನ್ಸನ್ನ ಪರವಾಗಿದ್ದ, ಜೋನ್ಸನ್ ಸೈಡ್, ಅವನು ಜೋನ್ಸನ್ನ ಪರವಾಗಿದ್ದ ಅಂತ ಸ್ಕ್ವೆಲ್ಲರ್ ಹೇಳ್ತಾನೆ. ಆ್ಯಂಡ್ ಹ್ಯಾಡ್ ಆ್ಯಕ್ಚುಲಿ ಬೀನ್ ದ ಲೀಡರ್ ಆಫ್ ದ ಹ್ಯೂಮನ್ ಫೋರ್ಸಸ್. ವಾಸ್ತವವಾಗಿ ಅಂದರೆ ಸ್ನೋಬಾಲ್ ವಾಸ್ತವವಾಗಿ ಏನಾಗಿದೆ ಅಂದ್ರೆ ಲೀಡರ್ ಆಫ್ ದ ಹ್ಯೂಮನ್ ಫೋರ್ಸಸ್, ಅಂದರೆ ಮಾನವರ ಕಡೆ ಅವನು ಮಾನವರ ನಾಯಕನಾಗಿದ್ದ. ಅಂದರೆ ಒಟ್ಟಾರೆಯಾಗಿ ಅವನು ಮಾನವರಿಗೆ ಸಹಾಯ ಮಾಡ್ತಿದ್ದ. ಒಟ್ಟು ಅವನು ದೇಶದ್ರೋಹದ ಕೆಲಸವನ್ನು ಮಾಡಿದ್ದಾನೆ. ಅವನು ಸ್ನೋಬಾಲ್ ವಾಸ್ ಅ ಟ್ರೈಟರಿ ಆ್ಯಂಡ್ ಹಿ ವಾಸ್ ದ ಲೀಡರ್ ಆಫ್ ದ ಹ್ಯೂಮನ್ ಫೋರ್ಸಸ್ ಅಂತ ಹೇಳ್ತಾರೆ. ಯಾರು? ಸ್ಕ್ವೆಲ್ಲರ್ ಮತ್ತು ನೆಪೋಲಿಯನ್. ಈ ರೀತಿಯಾಗಿ ಅವನ ಒಂದು ಕೌಶಡ್ನ ಬ್ಯಾಟಲನ್ನು ಅವರು ಬೇರೆ ರೀತಿಯಾಗಿ ತಮಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಒಟ್ಟಾರೆಯಾಗಿ ಆ ಒಂದು ಎನಿಮಲ್ ಫಾರ್ಮ್ಗೆ ಸ್ನೋಬಾಲನ್ನು ಒಬ್ಬ ವಿಲನ್ ರೀತಿ ಅವರು ರೀಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳ್ಬೋದು ಎಂಬುದು ಇದರ ಆನ್ಸರ್ ಆಗಿತ್ತು. ಅಂದರೆ ಕೌಶಡ್ ಬ್ಯಾಟಲಲ್ಲಿ ಒಂದು ಸ್ನೋಬಾಲ್ನ ಪಾತ್ರ ಈ ರೀತಿ ಇತ್ತು ಮತ್ತು ಆ ಒಂದು ಪಾತ್ರ, ಆ ಒಂದು ರೋಲ್ ಮತ್ತು ಆ ಮೋಟಿವನ್ನು ಸ್ಕ್ವೆಲ್ಲರ್ ಮತ್ತು ನೆಪೋಲಿಯನ್ ಯಾವ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡು ಪ್ರಾಣಿಗಳಿಗೆ ಆ ಸ್ನೋಬಾಲ್ನ ಮೇಲೆ ಕೆಟ್ಟ ರೀತಿಯಾದಂತಹ ಅಪವಾದವನ್ನು ಹೊರಿಸುವಂಥ ಪ್ರಯತ್ನ ಮಾಡಿದರು ಅಂತ ಈ ಪ್ರಶ್ನೆಯಿಂದ ನಾವು ತಿಳ್ಕೊಬೋದು ಅಂತ ಆನ್ಸರ್ ಆಗಿದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 8. ಡಸ್ ಸ್ನೋಬಾಲ್ ಎವರ್ ರಿಟರ್ನ್ ಟು ಎನಿಮಲ್ ಫಾರ್ಮ್ ಆಫ್ಟರ್ ನೆಪೋಲಿಯನ್ಸ್ ಡಾಗ್ಸ್ ಚೇಸ್ ಹಿಮ್ ಅವೇ. ಅಂದರೆ ನೆಪೋಲಿಯನ್ ನಾಯಿಗಳು ಅವನನ್ನು ಓಡಿಸಿದ ನಂತರ, ಸ್ನೋಬಾಲನ್ನು ಓಡಿಸಿದ ನಂತರ ಸ್ನೋಬಾಲ್ ಎಂದಾದರೂ ಎನಿಮಲ್ ಫಾರ್ಮ್ಗೆ ಹಿಂತಿರುಗಿದನೇ ಅಂತ ಪ್ರಶ್ನೆ ಅರ್ಥ. ಅಂದರೆ ಡಸ್ ಸ್ನೋಬಾಲ್ ಎವರ್ ರಿಟರ್ನ್, ಯಾವಾಗಾದರೂ ಮರಳಿ ಟು ಎನಿಮಲ್ ಫಾರ್ಮ್ಗೆ ಬಂದನ ಆಫ್ಟರ್ ನೆಪೋಲಿಯನ್ಸ್ ಡಾಗ್ಸ್ ಚೇಸ್ ಹಿಮ್ ಅವೇ. ಅಂದರೆ ಫಸ್ಟ್ ಟೈಮ್ ಅವನನ್ನು ಯಾವ ರೀತಿ ನೆಪೋಲಿಯನ್ ಅವನ ಮೇಲೆ ಅವನ ಡಾಗ್ಸ್ಗಳನ್ನು ಚೇಸ್ ಮಾಡಲು ಬಿಟ್ಟಿದ್ದ, ಅದರಿಂದ ಅವನು ಹೆದರಿ ಆ ಫಾರ್ಮನ್ನು ತೊರೆದು ಹೋಗಿದ್ದ. ಅದು ತೊರೆದ ನಂತರ ಮತ್ತೆ ಅವನು ವಾಪಸ್ ಯಾವಾಗಾದರೂ ಎನಿಮಲ್ ಫಾರ್ಮ್ಗೆ ಬಂದನ ಅಂತ ಪ್ರಶ್ನೆ ಇದೆ. ಇದಕ್ಕೆ ಆನ್ಸರನ್ನು ನೋಡೋದಾದರೆ ಸ್ನೋಬಾಲ್ ನೆವರ್ ಅಪಿಯರ್ಸ್ ಟು ರಿಟರ್ನ್ ಟು ಎನಿಮಲ್ ಫಾರ್ಮ್. ಅಂದರೆ ಸ್ನೋಬಾಲ್ ಎಂದಿಗೂ ಎನಿಮಲ್ ಫಾರ್ಮ್ಗೆ ವಾಪಸ್ ಹಿಂತಿರುಗಲೇ ಇಲ್ಲ, ವಾಪಸ್ ಬರಲೇ ಇಲ್ಲ. ಹೌಎವರ್, ಆದಾಗ್ಯೂ climbs the snowballs sneaks back onto the farm to commit sabotage. ಫಾರ್ ಎಕ್ಸಾಂಪಲ್, sabotage ಅಂದರೆ ಈ ಸ್ಕ್ವೆಲ್ಲರ್ ಹೇಳ್ತಾನೆ ಆದಾಗ್ಯೂ ಅವನು ಆ ಎನಿಮಲ್ ಫಾರ್ಮ್ಗೆ ಬರದೇ ಇದ್ದರೂ ಅಕಸ್ಮಾತಾಗಿ ಅವನು ಬಂದ್ರೂ ಅವನು ಯಾವುದಕ್ಕೆ ಬರ್ತಾನೆ ಅಂದರೆ ಇಲ್ಲಿ ಒಂದು ವಿಧ್ವಂಸಕ ಕೃತ್ಯಗಳನ್ನು ಮಾಡೋದಕ್ಕೆ ಅವನು ಬರ್ತಾನೆ ಅಂತ ಹೇಳ್ಬೋದು. ಹೇಳ್ತಾನೆ ಯಾರು? ಸ್ಕ್ವೆಲ್ಲರ್ ಹೇಳ್ತಾನೆ. ವಿಧ್ವಂಸಕ
ಕೃತ್ಯ ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಬರ್ತಾನೆ. ಸ್ಯಾಬೋಟೇಜ್ ಅಂದರೆ ವಿಧ್ವಂಸಕ ಕೃತ್ಯಗಳು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಯನ್ನು ಕೊಡ್ತಾನೆ ಸ್ಕ್ವೆಲ್ಲರ್. ಫಾರ್ ಎಕ್ಸಾಂಪಲ್, ವೆನ್ ದ ಫಸ್ಟ್ ವಿಂಡ್ ಮಿಲ್ ಫಾರ್ಮ್ ಡೌನ್ ಫಾಲ್ಸ್ ಡೌನ್, ವೆನ್ ದ ಫಸ್ಟ್ ವಿಂಡ್ ಮಿಲ್ ಫಾಲ್ಸ್ ಡೌನ್ ಅಂದರೆ ಮೊದಲ ವಿಂಡ್ ಮಿಲ್ ಪಾರ್ಕ್ ಬೀಳಲು ಕಾರಣ. ವಿಂಡ್ ಮಿಲ್ ಪಾರ್ಕ್, ಸ್ಕ್ವೆಲ್ಲರ್ ಕ್ಲೈಮ್ಸ್ ದ್ಯಾಟ್ ಸ್ನೋಬಾಲ್ಸ್ ಹ್ಯಾಸ್ ಕ್ರೆಪ್ಟ್ ಹರ್ ಅಂಡರ್ ಕವರ್ ಆಫ್ ನೈಟ್ ಆ್ಯಂಡ್ ಡೆಸ್ಟ್ರಾಯ್ಡ್ ಅವರ್ ವರ್ಕ್ ಆಫ್ ನಿಯರ್ಲಿ ಎ ಇಯರ್. ಆ ಮೊದಲ ವಿಂಡ್ ಮಿಲ್ ಬೀಳೋದಕ್ಕೆ ಕಾರಣ, ಆ ಗಾಳಿವರ್ಧಕ ಫ್ಯಾನ್ಗಳು ಬೀಳಲು ಕಾರಣ ಸ್ನೋಬಾಲೇ ಕಾರಣ ಅಂತ ಸ್ಕ್ವೆಲ್ಲರ್ ಹೇಳ್ತಾನೆ. ಅದು ಬೀಳೋದಕ್ಕೆ ಕಾರಣ ಯಾವುದು ಅಂದರೆ ಅವನು ರಾತ್ರಿ ವೇಳೆ ಆ ಒಂದು ಫಾರ್ಮ್ಗೆ ನುಗ್ಗಿ ಆ ಒಂದು ವಿಂಡ್ ಮಿಲ್ ಪಾರ್ಕನ್ನು ನಾಶ ಮಾಡಿ ಹೋಗಿದ್ದಾನೆ ಅಂತ ಸ್ಕ್ವೆಲ್ಲರ್ ಅವನ ಮೇಲೆ ಅಪವಾದವನ್ನು ಹೊರಿಸುತ್ತದೆ ಅಂತ ಹೇಳ್ಬೋದು. ನೈಟ್ ಟು ಡೆಸ್ಟ್ರಾಯ್ಡ್ ಅಂದರೆ ಅವನು ನೈಟು ಈ ಒಂದು ಫಾರ್ಮ್ ಒಳಗೆ ನುಗ್ಗಿ ಆ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳ್ತಾನೆ. ಅವನ ಬಗ್ಗೆ ನೆಗೆಟಿವ್ ಥಾಟ್ಗಳನ್ನು ಎಲ್ಲ ಪ್ರಾಣಿಗಳಿಗೆ ಸ್ಕ್ವೆಲ್ಲರ್ ಬಿಡಲಾರಂಭಿಸ್ತಾನೆ. ಮತ್ತೇನು ಹೇಳ್ತಾನೆ, ಡೆಸ್ಟ್ರಾಯ್ಡ್ ಓವರ್ ವರ್ಕ್ ಆಫ್ ನಿಯರ್ಲಿ 1 year. ಆ ಒಂದು ಸ್ನೋಬಾಲ್ ಆ ಒಂದು ವಿಂಡ್ ಮಿಲ್ ಪಾರ್ಕನ್ನು ರಾತ್ರಿ ವೇಳೆ ಬಂದು ಕೆಡವಿ ನಮ್ಮ ಒಂದು ಕೆಲಸವನ್ನು 1 ವರ್ಷದವರೆಗೆ, ನಿಯರ್ಲಿ 1 year ಟು ಡೆಸ್ಟ್ರಾಯ್ಡ್, 1 ವರ್ಷದವರೆಗೆ ನಮ್ಮ ಕೆಲಸವನ್ನು ಡೆಸ್ಟ್ರಾಯ್ಡ್ ಮಾಡ್ತಾನೆ ಅಂತ ಹೇಳ್ಕೊಳ್ತಾನೆ. ವಿತಿನ್ ಎ ಶಾರ್ಟ್ ಟೈಮ್ ಅಂದರೆ ಒಂದು ಕಡಿಮೆ ಅವಧಿಯಲ್ಲಿ ನಮ್ಮ ಒಂದು ದೀರ್ಘಾವಧಿ ಕೆಲಸವನ್ನು ಅವನು ಕಸಿದುಕೊಂಡ. ಒಟ್ಟಾರೆಯಾಗಿ ಸ್ನೋಬಾಲ್ನ ಬಗ್ಗೆ ನೆಗೆಟಿವ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಸ್ಕ್ವೆಲ್ಲರ್ ಮತ್ತು ನೆಪೋಲಿಯನ್ ಅಂತ ಹೇಳ್ಬೋದು. ವೆನ್ ಎವರ್ ಎನಿಥಿಂಗ್ ವೆಂಟ್ ರಾಂಗ್ ಆನ್ ದ ಫಾರ್ಮ್ ಇಟ್ ಬಿಕಮ್ಸ್ ಯೂಸುವಲ್ ಟು ಅಟ್ರಿಬ್ಯೂಟ್ ಇಟ್ ಟು ಸ್ನೋಬಾಲ್ಸ್. ಇನ್ ಆ್ಯಕ್ಚುಲಿಟಿ ಆ ಒಂದು ಫಾರ್ಮ್ನಲ್ಲಿ ಏನಾದರೂ ಒಂದು ತಪ್ಪದಾದಂಥ ಕೆಲಸ ನಡೆದರೂ ಸಹ ಅಲ್ಲಿ ಕೇಳಿಬರುವಂಥ ಹೆಸರೇ ಸಾಮಾನ್ಯವಾಗಿ ಯಾವುದಾಗಿತ್ತು ಅಂದರೆ ಸ್ನೋಬಾಲ್ನ ಹೆಸರು ಸಾಮಾನ್ಯವಾಗಿ ಕೇಳಿಬರ್ತಿತ್ತು. ಅಂದರೆ ಆ ಫಾರ್ಮ್ಗೆ ವಿರುದ್ಧವಾದಂಥ ಯಾವುದೇ ಕೆಲಸಗಳು ನಡೆದರೂ ಅಲ್ಲಿ ಇರ್ತಕ್ಕಂತಹ ಪ್ರಾಣಿಗಳೇ ಮಾಡಿದರೂ ಸಹ ಆ ಎಲ್ಲ ಒಂದು ಅಪವಾದವನ್ನು ಯಾರ ಮೇಲೆ ಹಾಕ್ತಿದ್ರು ಅಂದರು, ಸ್ನೋಬಾಲ್ ಮೇಲೆ ಹಾಕಿ ಅವನು ಒಂದು ದೇಶದ್ರೋಹದ ಪಟ್ಟವನ್ನು ಅವನಿಗೆ ಕಟ್ಟಲು ನೆಪೋಲಿಯನ್ ಮತ್ತು ಸ್ಕ್ವೆಲ್ಲರ್ ಈ ಪ್ರಯತ್ನವನ್ನು ಮಾಡ್ತಾ ಬಂದರು. ಇಟ್ ಆ್ಯಕ್ಚುಲಿ ನೋ ಒನ್ ಎವರ್ ಸೀಸ್ ಸ್ನೋಬಾಲ್ಸ್ ಅಗೇನ್ ಒನ್ಸ್ ಹ್ಯಾಸ್ ಲೀವ್ಸ್ ದ ಫಾರ್ಮ್. ಅವನು ಒಂದ್ಸರಿ ಆ ಫಾರ್ಮ್ನಿಂದ ಹೊರಗೆ ಬಂದಾಗ ಯಾವತ್ತೂ ಅವನು ವಾಪಸ್ ಫಾರ್ಮ್ಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಅಥವಾ ಹೋಗೋದೇ ಇಲ್ಲ ಅಂತ ಹೇಳ್ಬೋದು. ಅಷ್ಟಾದರೂ ಆ ಒಂದು ಫಾರ್ಮ್ನಲ್ಲಿ ಏನಾದರೂ ಕೆಟ್ಟ ಕೆಲಸ ನಡೆದರೆ ಅವೆಲ್ಲ ವಿಧ್ವಂಸಕ ಕೃತ್ಯಗಳಿಗೆ ಯಾರು ಕಾರಣೀಭೂತರಾಗ್ತಿದ್ರು ಅಂದರೆ ಸ್ನೋಬಾಲ್ನೇ ಕಾರಣೀಭೂತ ಆಗ್ತಿದ್ರು. ಆ ಒಂದು ನ್ಯೂಸನ್ನು, ಆ ನೆಗೆಟಿವ್ ನ್ಯೂಸನ್ನು ಸ್ನೋಬಾಲ್ನ ಮೇಲೆ ಸ್ಪ್ರೆಡ್ ಮಾಡೋರು ಯಾರಾಗಿದ್ದರು ಅಂದರೆ ಸ್ಕ್ವೆಲ್ಲರ್ ಮತ್ತು ನೆಪೋಲಿಯನ್ ಆಗಿದ್ದರು ಅಂತ ಹೇಳ್ಬೋದು. ಇಷ್ಟು ಈ ಒಂದು ಪ್ರಶ್ನೆಗಳಿಗೆ ಆನ್ಸರ್ ಆಗಿತ್ತು. ವಿಡಿಯೋ ಲೆಂದಿ ಆದ ಕಾರಣ 2 ಪ್ರಶ್ನೆಗಳ ಆನ್ಸರ್ಗಳು ವಿವರವಾಗಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಅರ್ಥ ಮಾಡಿಸಿದ್ದೀನಿ ಅಂತ ಹೇಳ್ತಾ, ಈ ನಮ್ಮ ಪ್ರಯತ್ನ ಇಷ್ಟ ಇದ್ದರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಮತ್ತೆ ಮತ್ತಷ್ಟು ಪ್ರಶ್ನೆಗಳನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.